ಗುರುಗಳ ಹತ್ರ ಹೋದರೆ ಅಥವಾ ದೇವಸ್ಥಾನಕ್ಕೆ ಹೋದರೆ ಹೈ ಎನರ್ಜಿ ಇರೋ ಕಡೆ ಹೋದರೆ ನಿಮ್ಮ ಹಾರ್ಟ್ ಓಪನ್ ಆಗುತ್ತೆ ಆಟೋಮೆಟಿಕ್ಕಾಗಿ ಹೂವು ಹೊರಡ್ದಂಗೆ. ಅದು ಓಪನ್ ಆಗಿ ಮುಚ್ಕೊಳ್ಳೋದಲ್ಲ, ಅದನ್ನು ಹಾಗೇ ಸಸ್ಟೈನ್ ಮಾಡಬೇಕು, ಅದನ್ನು ಉಳಿಸ್ಕೊಂಡು ಹೋಗಬೇಕು. ಅದು ಓಪನ್ ಆಗೇ ಇರಬೇಕು ಯಾವಾಗಲೂ. ಆಗಲೇ ನಿಮ್ಮ ಎಮೋಷನ್ಸ್ನಲ್ಲಿ ಒಂದು ಎಲಿವೇಶನ್ ಸಿಗುತ್ತೆ. ಆ ಎಲಿವೇಟೆಡ್ ಎಮೋಷನ್ಸ್ನಲ್ಲಿ ನಿಮಗೆ ಒಂದು ವಿಶೇಷವಾದ ಇಂಟ್ಯೂಷನ್ಸ್ ಬರುತ್ತೆ. ಕೆಲವು ಆ ಎಮೋಷನಲ್ಲಿ ಕೆಲವು ಇನ್ಫಾರ್ಮೇಷನ್ ಸಿಗುತ್ತೆ, ಕ್ಲೂಸ್ ಸಿಗುತ್ತೆ. ಸತ್ಯ ಮಾತಾಡ್ದಂಗೆ ನಮಗೆ ಕೇಳಿಸೋಕ್ಕೆ ಶುರು ಆಗುತ್ತೆ. ಆವಾಗ ಯು ಕ್ಯಾನ್ ಫೀಲ್ ದಟ್ ವೈಬ್ರೇಷನ್ ನಿಮ್ಮ ಸುತ್ತಾನೋ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ನ ನೀವೇ ಮೆಷರಬಲ್ ಡಿಸ್ಟೆನ್ಸ್ನಲ್ಲಿ ಫೀಲ್ ಮಾಡ್ಬೋದು. ಇಷ್ಟು ದೂರ ನೀವಿದ್ದೀರಾ ಅಂತ ಅನಿಸುತ್ತೆ. ವಿಶಾಲವಾಗಿ ಎಕ್ಸ್ಪಾನ್ಸಿವ್ನೆಸ್ ಗೊತ್ತಾಗುತ್ತೆ. ಹೀಗೆ ಗೊತ್ತಾದಾಗ ಥಾಟ್ಸು ಕೂಡ ಪ್ಯೂರ್ ಥಾಟ್ಸ್ನ ಫೀಲ್ ಮಾಡ್ತೀರಾ. ಇಂಟೆನ್ಷನ್ ಇರುತ್ತೆ ಥಾಟ್ಗೆ, ಇಂಟೆಂಟಿವ್ ಥಾಟ್ಸ್ ಬರುತ್ತೆ. ಇದೆಲ್ಲ ಒಂದು ಕೋಆರ್ಡಿನೇಷನ್ ನಿಮ್ಮಲ್ಲಿ ಆಗ್ತಾ ಹೋಗುತ್ತೆ. ನೀವು ಬೆಳೀತಾ ಹೋಗ್ತೀರಾ. ಆಮೇಲೆ ಅದರ ಟ್ರಾನ್ಸ್ಫಾರ್ಮೇಷನ್ ಗೊತ್ತಾಗ್ತಿರುತ್ತೆ. ಇದು ನಿಜವಾದ ಸಾಧನೆ. ಯಾವತ್ತೋ ಒಂದಿನ ಹೋಗ್ಬಿಟ್ಟು ಇನ್ಸೇಷನ್ ತೊಗೊಂಡ್ಬಿಟ್ಟು ಎನರ್ಜಿನ ಚಕ್ರ ಓಪನ್ ಮಾಡಿಸ್ಕೊಳ್ಳೋದು ಅಥವಾ ಇನ್ನೇನೋ ಗುಂಡಲ್ಲಿ ರೈಸ್ ಮಾಡಿಸ್ಕೊಳ್ಳೋದು, ಯಾರಿಂದ ಏನೋ ಮಾಡಿಸ್ಕೊಂಡ್ಬಿಟ್ರೆ ಆಮೇಲೆ ಬ್ಲಾಕ್ ಆಗೋಗುತ್ತೆ ಎನರ್ಜಿ. ನಿಮ್ಗೆ ಅದನ್ನು ಮೇಂಟೈನ್ ಮಾಡೋಕ್ಕೆ ಬರಲ್ಲ. ವಾಟ್ ಈಸ್ ಭಕ್ತಿ ಯೋಗ? ಇಟ್ಸ್ ಎ ಚಾನಲೈಸೇಷನ್ ಆಫ್ ಎಮೋಷನ್. ವಾಟ್ ಈಸ್ ಕರ್ಮ ಯೋಗ? ಇಟ್ಸ್ ಎ ಡೈನಮಿಕ್ ಆ್ಯಕ್ಷನ್. What is Raja Yoga? Use your psychological power to do the action, to maintain, to channel your emotion. Use your brain, use your intelligence, intuitive intelligence. ಇದೆಲ್ಲನೂ ಕೂಡ ಬರುತ್ತೆ. ಆವಾಗಲೇ ಅದನ್ನು ಜ್ಞಾನ ಯೋಗ ಅಂತ ಹೇಳ್ತಾರೆ. ಜ್ಞಾನ ಕಂಟೈನ್ಸ್ ಆಲ್ ದಿ ತ್ರೀ.